ನಮಸ್ಕಾರ ಸ್ನೇಹಿತರೆ. ನಮ್ಮ ನೆರೆಹೊರೆಯ ರಾಷ್ಟ್ರವಾದ ನೇಪಾಳದಿಂದ ಒಂದು ಕಳವಳಕಾರಿ ಸುದ್ದಿ ಹೊರಬಿದ್ದಿದೆ. ಸ್ನೇಹಿತರೆ, ಕಳೆದ ಮಾರ್ಚ್ ತಿಂಗಳಿನಿಂದ ನೇಪಾಳದಲ್ಲಿ ಕಾಣಿಸಿಕೊಂಡ ಭೀಕರ ಹಕ್ಕಿ ಜ್ವರ ಅಥವಾ ಬರ್ಡ್ಸ್ ಫ್ಲೂ ಈಗ ದೇಶದ 11 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಆದರೆ ಈ ವೇಳೆ ಒಂದು ಸಮಾಧಾನಕರ ಸುದ್ದಿಯೂ ಸಿಕ್ಕಿದೆ. ಈ ಇಡೀ ಹಕ್ಕಿ ಜ್ವರದ ಪರಿಸ್ಥಿತಿ ಈಗ ಎಲ್ಲಿದೆ, ಯಾವ ಜಿಲ್ಲೆಯಲ್ಲಿ ನಿಯಂತ್ರಣ ಬಂದಿದೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಕೊಡಿ ತನಕ ನೋಡಿ ಸ್ನೇಹಿತರೆ. ನೇಪಾಳ ಬರ್ಡ್ ಫ್ಲೂ ಅಪ್ಡೇಟ್ಸ್ ನೋಡಿ. ಜಿಲ್ಲೆಗಳ ಪೈಕಿ 7 ಜಿಲ್ಲೆಯಲ್ಲಿ ನಿಯಂತ್ರಣ. ನೇಪಾಳದ ಪ್ರಾಣಿ ಕಲ್ಯಾಣ ಇಲಾಖೆಯ ಮಹಾನಿರ್ದೇಶಕರಾದ ಡಾಕ್ಟರ್ ಉಮೇಶ್ ದಯಾಲ್ ಅವರು ನೀಡಿರುವ ಮಾಹಿತಿ ಪ್ರಕಾರ ದೇಶದ 11 ಜಿಲ್ಲೆಗಳ ಒಟ್ಟು 82 ಸಂಸ್ಥೆಗಳ ಬರ್ಡ್ಸ್ ಫ್ಲೂ ದೃಢಪಟ್ಟಿದೆ. ಆದರೆ ತೀವ್ರ ಕಾರ್ಯಾಚರಣೆಯ ಬಳಿಕ ಜಾಶಾ, ಮುರಾಗ್, ಸನ್ಸಾರಿ, ಇವರು ಮಹತ್ತರ, ಚಾಯ್ರಾ, ಚಿತ್ತಾನಿ ಮತ್ತು ನಲವಾಸಿ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲಾಗಿದೆ. ಮತ್ತು ಕಾಠ್ಮಂಡು, ವಾಲಿ ಹೀಗೆ ಹೊಸ ಹಾಟ್ಸ್ಪಾಟ್. ಈ 7 ಜಿಲ್ಲೆಗಳಲ್ಲಿ ವೈರಸ್ ಹರಡುವಿಕೆ ನಿಯಂತ್ರಣವಿದ್ದರೂ ರಾಜಧಾನಿ ಕಾಠ್ಮಂಡು, ವಾಲಿ ಈಗ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಕಾಠ್ಮಂಡು, ಲಲಿತ್ಪುರ್ ಮತ್ತು ಭಕ್ತಪುರ್ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ತೀವ್ರವಾಗಿ ಹರಡುತ್ತಿದೆ. ಇತ್ತೀಚೆಗಷ್ಟೇ ಲಲಿತ್ಪುರದಲ್ಲಿ ಸೆಂಟ್ರಲ್ ಆಫ್ ಜೂ ಪ್ರಾಣಿ ಸಂಗ್ರಹಾಲಯದಲ್ಲಿ ಪಕ್ಷಿಗಳಿಗೆ ಸೋಂಕು ತಗುಲಿದ್ದರಿಂದ ಮುಂಜಾಗ್ರತವಾಗಿ ಪ್ರವಾಸಿಗರು ಜೂ ಅನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಲಕ್ಷಾಂತರ ಕೋಳಿ ನಾಶ, ಭಾರೀ ನಷ್ಟ ನೋಡಿ ಸ್ನೇಹಿತರೆ. ಕಳೆದ 4 ತಿಂಗಳಿಂದ ಈ H5N1 ಈ ವೈರಸ್ ಹರಡುವುದನ್ನು ತಡೆಯಲು ನೇಪಾಳ ಸರ್ಕಾರ ಭಾರೀ ದೊಡ್ಡ ಕ್ರಮ ಕೈಗೊಂಡಿದೆ. ಇದುವರೆಗೂ ಸುಮಾರು 5,69,08,085 ಕೋಳಿಗಳು ಮತ್ತು ಇತರೆ ಪಕ್ಷಿಗಳು ಸಾಯಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗಿದೆ. ಅದರೊಂದಿಗೆ 9,89,333 ಮೊಟ್ಟೆಗಳು ಮತ್ತು ಸುಮಾರು 1.95 kg ಕೋಳಿ ಆಹಾರವನ್ನು ಪೋಲ್ಟ್ರಿ ಫೀಡ್ ನಾಶ ಮಾಡಲಾಗಿದೆ. ಇದರಿಂದ ನೇಪಾಳ ಕೋಳಿ ಸಾಕಾಣಿಕೆದಾರರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಮುಂಜಾಗ್ರತೆಗಳು ಏನು ಮಾಡಿದ್ದಾರೆ ನೇಪಾಳದಲ್ಲಿ ನೋಡುವುದಾದರೆ, ಸೋಂಕು ಮತ್ತಷ್ಟು ಹರಡದಂತೆ ತಡೆಯಲು ನೇಪಾಳ ಸರ್ಕಾರ ಕೋಳಿ ಮತ್ತು ಕೋಳಿ ಉತ್ಪನ್ನಗಳ ಸಾಗಾಟಕ್ಕೆ ಕಡ್ಡಾಯ ವೆಟರಿನರಿ ಸರ್ಟಿಫಿಕೇಟ್ ನಿಯಮ ಜಾರಿಗೆ ತಂದಿದೆ. ಅಲ್ಲದೆ ಹಳೆಯ ಪೇಪರ್ ಕ್ರಿಕೆಟ್ಗಳು ಬಳಸದಂತೆ ಮತ್ತು ಫಾರ್ಮ್ಗಳಿಗೆ ಬರುವ ವಾಹನಗಳು ಸ್ಯಾನಿಟೈಸ್ ಮಾಡುವಂತೆ ರೈತರಿಗೆ ಸೂಚಿಸಲಾಗಿದೆ. ಸ್ನೇಹಿತರೆ, ನೇಪಾಳ ಹಕ್ಕಿ ಜ್ವರ ಹರಡುತ್ತಿರುವುದರಿಂದ ಭಾರತದ ಗಡಿ ಭಾಗಗಳಲ್ಲಿ ತೀವ್ರ ನಿಗಾ ವಹಿಸಲಾಗುತ್ತದೆ. ಚಿಕನ್ ಪ್ರಿಯರು ಹಾಗೂ ಕೋಳಿ ಸಾಕಾಣಿಕೆದಾರರು ಸಮಯದಲ್ಲಿ ಜಾಗೃತರಾಗಬೇಕಾಗಿತ್ತು. ಅಗತ್ಯ. ಈ ಸುದ್ದಿ ಬಗ್ಗೆ ನಿಮಗೆ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.